ಓಂ ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶೋ ತದ್ವ್ಯಪದೇಶಾತ್ ಓಂ ಅಂತ. ಇದು 4ನೇ ಅಧ್ಯಾಯದ 1ನೇ ಪಾದದ 13ನೇ ಸೂತ್ರ. ನಾವೀಗ ನೋಡ್ತಾ ಇರೋದು 3ನೇ ಅಧ್ಯಾಯದ 4ನೇ ಪಾದ. ಆದರೆ ರಾಘವೇಂದ್ರ ಸ್ವಾಮಿಗಳು ಅದನ್ನಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ. ಅದರಿಂದ ಅದನ್ನು ಕೂಡ ಇಲ್ಲಿ ಹೇಳಬೇಕು ಅಂತ ಬಯಸಿದೆ ಅಷ್ಟೆ. ಅದನ್ನು ಆ ಸೂತ್ರವನ್ನು ನಾವು ಈಗ ಇಲ್ಲಿ ನೋಡುವುದಲ್ಲದೆ ಮತ್ತೆ ಮುಂದೆ ಕೂಡ ನೋಡೋರಿದ್ದೀವಿ. ಹೇಗೂ ಕೂಡ ತದಧಿಗಮೆ ಪರಮಾತ್ಮನ ಜ್ಞಾನ ಆದಮೇಲೆ ಉತ್ತರ ಪೂರ್ವಾಘಯೋ ಹಿಂದೆ ಮಾಡಿದ ಪುಣ್ಯ ಪಾಪಗಳು ಮತ್ತು ಮುಂದೆ ಮಾಡಿದ ಪಾಪಗಳು ಇವೆಲ್ಲವೂ ಕೂಡ ಕ್ರಮವಾಗಿ ಅಂಟುವುದಿಲ್ಲ ಮತ್ತು ಯಾವುದೇ ರೀತಿಯಾಗಿ ಅವು ನಷ್ಟ ಆಗಿ ಹೋಗ್ತವೆ. ಅದಕ್ಕೆ ಸೂತ್ರ ಭಾಷ್ಯ ಹೀಗಿದೆ: ಬ್ರಹ್ಮದರ್ಶನೆ ಉತ್ತರಾಗಸ್ಯ ಅಶ್ಲೇಷ. ಪರಮಾತ್ಮನ ದರ್ಶನ ಆದರೆ ಮುಂದೆ ಮಾಡುವ ಪಾಪ ಖಂಡಿತವಾಗಿ ಮಾಡ್ತೀವಿ. ಅದರದ್ದೆಲ್ಲ ಅಂಟು ಇರೋದಿಲ್ಲ. ಪೂರ್ವಸ್ಯ ವಿನಾಶಶ್ಚ, ಹಿಂದಿನದ್ದು ನಷ್ಟ ಆಗಿ ಹೋಗ್ತದೆ. ನಾನು ಆವಾಗ ಹೇಳುವಾಗ ಸ್ವಲ್ಪ ವ್ಯತ್ಯಾಸ ಮಾಡಿದರೆ ಅದನ್ನು ನೀವು ಈಗ ಗಮನಿಸ್ಬೇಕಷ್ಟೆ. ಈಗ ನಾನು ಓದಿದ್ದು ಬ್ರಹ್ಮಸೂತ್ರ ಭಾಷ್ಯದ ವಾಕ್ಯನೇ. ಮುಂದೆ ಅದಕ್ಕೆ ಛಾಂದೋಗ್ಯ ಉಪನಿಷತ್ತಿನ ಒಂದೆರಡು ವಾಕ್ಯಗಳನ್ನು ಕೂಡ ಆಧಾರವಾಗಿ ಕೊಡ್ತಾರೆ. ಅದೇನು ಈಗ ಬೇಕಾಗಿಲ್ಲ. ಅಂತೂ ಜ್ಞಾನಿಗೆ ಏನೊಂದು ವೈಶಿಷ್ಟ್ಯ ಇದೆ ಅಂತ ಅನ್ನೋದನ್ನು ಅಲ್ಲಿ ತಿಳಿಸಿದ್ದಾರೆ ಅಷ್ಟೆ. ಅತ್ರ ನಲಿಪ್ಯತೆ ಇತ್ಯುಕ್ತಿ. ಈಗ ತತ್ವಮಂಜರಿ ನೋಡೋಣ. ನಲಿಪ್ಯತೆ ಜ್ಞಾನವಾಂಶ ಸರ್ವದೋಷೈರಪಿ ಕ್ವಚಿತ್ ಅಂತ ಏನು ಬಂದಿದೆ ಅಲ್ಲ, ನಲಿಪ್ಯತೆ ಅಂತ ಹೇಳಿರುವ ಮಾತು ಮತ್ತೆ ಮುಂದೆ 4ನೇ ಅಧ್ಯಾಯದ ಮೊದಲ ಪಾದದ 13ನೇ ಸೂತ್ರದಲ್ಲಿ ಹೇಳಿರುವ ಮಾತು, ಸೂತ್ರೋಕ್ತಿಶ್ಚ, ಆ ಸೂತ್ರದಲ್ಲಿರುವ ಮಾತು ಕೂಡ ಅದ್ಯಾವ ಸೂತ್ರ ಅಂದರೆ ತದಧಿಗಮಯ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ಅಂತ. ಈ ಉಕ್ತಿಶ್ಚ, ಇವೆರಡೂ ಉಕ್ತಿಗಳು ಯಾವ ಅಭಿಪ್ರಾಯವನ್ನು ಹೊಂದಿವೆ ಅನ್ನೋದನ್ನು ಈಗ ತಿಳಿಸ್ತಿದ್ದಾರೆ. ಈಗ ನಾವು 3ನೇ ಅಧ್ಯಾಯದ 4ನೇ ಪಾದದಲ್ಲಿ ನೋಡ್ತಿರುವ ವಿಷಯವು, 4ನೇ ಅಧ್ಯಾಯದ ಮೊದಲ ಪಾದದಲ್ಲಿ ನೋಡ್ತಿರುವ ವಿಷಯವು, ಮೊದಲ ಪಾದದ ಆ ಸೂತ್ರದಲ್ಲಿ ನೋಡ್ತಿರುವ ವಿಷಯವು ಸ್ವಲ್ಪ ಹೆಚ್ಚು ಕಡಿಮೆ ಒಂದೇ ರೀತಿಯಾಗಿದೆ. ಮುಕ್ತಿ ಪ್ರತಿಬಂಧಕತಾ ಅಶುಚಿತ್ವಾದಿ ರಾಹಿತ್ಯ ಮಾತ್ರ ಅಭಿಪ್ರಾಯ ಐತಿ ಭಾವ. ದೋಷ ಬರೋದಿಲ್ಲ ಅಂತ ಹೇಳಿದಾರಲ್ಲ, ದೋಷ ಬರೋದಿಲ್ಲ ಅಂದರೆ ಕೆಲವು ದೋಷಗಳು ಬರ್ತವೆ, ಅವು ದುಃಖ ಆಗೋದು ಇತ್ಯಾದಿಗಳೆಲ್ಲ ಆಗ್ತವೆ. ಆದರೆ ಮುಕ್ತಿ ಪ್ರತಿಬಂಧಕತ್ವ ಅನ್ನೋ ದೋಷ ಅದಕ್ಕಿಲ್ಲ. ಮತ್ತು ಅಶುಚಿತ್ವ ಎಂಬ ಪಾಪ ಇಲ್ಲ. ಇದರ ಅಭಿಪ್ರಾಯ ಅದಕ್ಕೆ. ನಲಿಪ್ಯತೆ ಅಂದರೆ ಲೇಪವಿಲ್ಲ ಅಂದರೆ ಒಂದು ಅವನು ಮಾಡಿದಂಥ ಜ್ಞಾನ ಬಂದ ನಂತರ ಏನಾದ್ರು ತಪ್ಪು ಕರ್ಮಗಳನ್ನು ಮಾಡಿದರೂ ಕೂಡ ಅವು ಮುಕ್ತಿಗೆ ಪ್ರತಿಬಂಧಕ ಆಗೋದಿಲ್ಲ. ಆದ್ದರಿಂದ ಮುಕ್ತಿ ಪ್ರತಿಬಂಧಕತ್ವ ಅನ್ನೋ ದೋಷ ಇರೋದಿಲ್ಲ. ಮತ್ತು ಅಶುಚಿತ್ವ ಅನ್ನುವ ಲೋಪ ಇರೋದಿಲ್ಲ. ಅದರಿಂದ ಅವನಿಗೆ ಮೈಲಿಗೆ ಮತ್ತು ಅವನ ಪಂಚಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳದೊಂದು ಅಪಾವಿತ್ರ್ಯ, ಈ ನಮಗೆ ಹೇಗೆ ಒಂದು ಅಪಾವಿತ್ರ್ಯ ಬಂದು ಮುಂದಿನ ಸಾಧನೆಗೆ ಭಂಗ ಬರೋ ಸಾಧ್ಯತೆ ಇರ್ತದೆ, ಅಂಥ ಅಶುಚಿತ್ವ ಬರೋದಿಲ್ಲ, ಮುಕ್ತಿ ಪ್ರತಿಬಂಧಕತ್ವ ಬರೋದಿಲ್ಲ. ಹೀಗೆ ಅಲ್ಲಿ ರಾಹಿತ್ಯ ಅಂತಿದೆಯಲ್ಲ, ಆ ರಾಹಿತ್ಯ ಅಂತ ಅನ್ನೋದು ಮುಕ್ತಿ ಪ್ರತಿಬಂಧಕತ್ವ ಮತ್ತು ಅಶುಚಿತ್ವ ಅವೆರಡಕ್ಕೂ ಕೂಡ ಇಟ್ಕೊಳ್ಬೇಕು. ಇವೆರಡಕ್ಕೆ ಮಾತ್ರ ಅದು ಸಂಬಂಧಪಟ್ಟದ್ದು. ರಾಹಿತ್ಯ ಮಾತ್ರ ಅಭಿಪ್ರಾಯ ಹೊರತು ಇದಲ್ಲದೆ ಇನ್ನು ದೋಷಗಳಿವೆ. ಮುಕ್ತಿಯಲ್ಲಿ ಅಧಿಕ ಸುಖ ಆಗದೇ ಇರುವುದು ಮೊದಲಾದ ದೋಷಗಳಿವೆ. ಈ 3ನೇ ಅನುಭಾಷ್ಯದಲ್ಲಿ 3ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದ ಅನ್ವಯ ಹೇಗೆ ಅಂತ ಕೇಳ್ತಾ ಇದೆ. ಹಿಂದಿಂದದ್ದು ಸ್ಪಷ್ಟ ಇದೆ. ಜ್ಞಾನವಾನ್ ಸರ್ವದೋಷೈ ಅಪಿ ಕ್ವಚಿತ್ ನಲಿಪ್ಯತೆ, ಸ್ಪಷ್ಟ ಇದೆ. ಮುಂದೆ ಗುಣದೋಷವು, ಜ್ಞಾನಿ ಮಾಡಿದಂಥ ಗುಣದೋಷಗಳು. ಮೊದಲದಕ್ಕೆ ಸಂಸ್ಕೃತದಲ್ಲಿ ಅನ್ವಯ ಹೇಳ್ತೇನೆ. ಗುಣದೋಷವು ಸುಖಸ್ಯಾಪಿ ವೃದ್ಧಿಹ್ರಾಸವು ವಿಮುಕ್ತಿಗವು ಮುಕ್ತಿಯಲ್ಲಿ ಸಿಗುವಂಥ ಒಂದು ಸುಖದ ವೃದ್ಧಿ ಮತ್ತು ಸುಖದ ಹ್ರಾಸಕ್ಕೆ ಅವು ಕಾರಣ ಆಗ್ತವೆ. ಗುಣ ಅಂತ ಅನ್ನೋದು ಸುಖದ ವೃದ್ಧಿಗೆ ಕಾರಣ ಆಗ್ತದೆ. ಗುಣ ಅಂದರೆ ಸತ್ಕರ್ಮ. ದೋಷ ಅಂತ ಅನ್ನೋದು ಸುಖದ ಹ್ರಾಸಕ್ಕೆ ಕಾರಣ ಆಗ್ತದೆ. ಹೀಗೆ
ಅದಕ್ಕೆ ಅನ್ವಯ ಮಾಡ್ಕೋಬೇಕು. ಇದ್ಯಾವುದು ವ್ಯವಸ್ಥೆ? ಋಣಾಮ. ಋಣಾಮ ಎಂ ವ್ಯವಸ್ಥೆ. ಸುರಾಣ ಅಂತೂ ದೇವತೆಗಳಿಗೆ ಮಾತ್ರ ಮುಕ್ತವು ಕ್ಲುಪ್ತಂ ಸುಖಂ ಯಥಾಕ್ರಮಂ ಅಸ್ತಿಯವ. ಅವ್ರಿಗೇನು ನಿರ್ದಿಷ್ಟವಾದ ಸುಖ ಸಿಗಬೇಕಾಗಿತ್ತು, ಒಂದು ನಿರ್ದಿಷ್ಟ ಪ್ರಮಾಣದ ಸುಖ, ಆ ಸುಖಕ್ಕೇನು ತೊಂದರೆ ಇಲ್ಲ ಅವರಿಗೆ. ಅವ್ರ ದೇವತೆಗಳ ದರ್ಜೆನೇ ಬಹಳ ದೊಡ್ಡ ದರ್ಜೆ ಆದ್ರಿಂದ ಚತುರ್ಮುಖ ಬ್ರಹ್ಮ, ಆ ಬಳಿಕ ಭಾರತೀಯ ಸರಸ್ವತಿಯರು, ಮುಂದೆ ರುದ್ರ ಇತ್ಯಾದಿಗಳು, ಇಂದ್ರಾದಿ ದೇವತೆಗಳು, ಹೀಗೆ ತಾರತಮ್ಯ ಕ್ರಮಾನುಗುಣವಾಗಿ ಅವ್ರಿಗೇನು ಕ್ಲುಪ್ತವಾದ ಸುಖ ಸಿಗಬೇಕಾಗಿತ್ತು ಅದು ಸಿಕ್ಕೇ ಸಿಗ್ತದೆ. ಈ ಒಂದೇನಾದರೂ ತಪ್ಪು ಮಾಡಿದರೂ ಕೂಡ. ಮಾಡದೆ ಹೋದ್ರೆ, ಸತ್ಕರ್ಮ ಮಾಡಿದರೆ, ತಪ್ಪು ಕರ್ಮ ಮಾಡ್ದೇನೆ ಸತ್ಕರ್ಮ ಮಾಡಿದರೆ ಆ ಕ್ಲುಪ್ತ ಸುಖದಲ್ಲೇ ಮತ್ತೆ ಹೆಚ್ಚಳ ಅಭಿವೃದ್ಧಿ ಆಗ್ತದೆ. ಅದನ್ನ ಭಾಗವತ ತಾತ್ಪರ್ಯದಲ್ಲಿರುವ ಒಂದು ಶ್ಲೋಕನೂ ಕೂಡ ನನಗೆ ಸಿಕ್ಕಿದೆ, ಅದನ್ನ ಈಗ ಮುಂದೆ ಹೇಳ್ತೇನೆ. ದೇವತೆಗಳಿಗೆ ಈ ವ್ಯವಸ್ಥೆ. ಆದರೆ ಮನುಷ್ಯರೇನಾದರೂ ತಪ್ಪಿ ನಡೆದ್ರೆ ಅವರಿಗೆ ಆ ನಿರ್ದಿಷ್ಟವಾಗಿ ಸಿಗಬೇಕಾಗಿದ್ದ ಒಂದು ಸುಖದಲ್ಲಿ ಅಭಿವೃದ್ಧಿ ಆಗುವುದು ಆ ಕಡೆ ಇರಲಿ, ಆ ನಿರ್ದಿಷ್ಟವಾಗಿ ಸಿಗಬೇಕಾದ ಸುಖದಲ್ಲೇ ಸ್ವಲ್ಪ ಕಡಿತ ಆಗ್ತದೆ. ಆ ಕಡಿತ ಅನ್ನೋದು ಮನುಷ್ಯನಿಗಿದೆ, ದೇವತೆಗಳಿಗಿಲ್ಲ ಅಂತ ಅದರ ತಾತ್ಪರ್ಯ. ಋಣಾಮ್ ಅಂತ ಅಲ್ಲೊಂದು ಕಾಮ ಹಾಕೋಬೇಕು, ಅದು ಮನುಷ್ಯರಿಗೆ ವ್ಯವಸ್ಥೆ. ದೇವತೆಗಳಿಗೆ ಒಂದು ಬೇರೆ ವ್ಯವಸ್ಥೆ. ಮನುಷ್ಯರ ದರ್ಜೆಯೇ ಕಡಿಮೆ ದರ್ಜೆ ಆದ್ರಿಂದ ಅವರಿಗೆ ಸಿಗಬೇಕಾದ ಸುಖದಲ್ಲಿಯೂ ಕೂಡ ಒಂದು ಕಡಿತ ಆಗಿಬಿಡ್ತದೆ. ಹಾಗೇನೆ ಸತ್ಕರ್ಮ ಮಾಡಿದರೆ ಅಭಿವೃದ್ಧಿ ಆಗ್ತದೆ ಅಂತ ತಾತ್ಪರ್ಯ. ಭಾಗವತ ತಾತ್ಪರ್ಯದ 5ನೇ ಸ್ಕಂದದಲ್ಲಿ ವೃಷಭನಾಮಕ ಪರಮಾತ್ಮ ಅಷ್ಟೆಲ್ಲ ಯೋಗ ಸಿದ್ಧನಾಗಿದ್ದರೂ ಕೂಡ ಯಾವುದೇ ಐಶ್ವರ್ಯವನ್ನು ಬಯಸಲಿಲ್ಲ ಅನ್ನುವಂಥ ಒಂದು ಪ್ರಸಂಗ ಇದೆ. ಆ ಪ್ರಸಂಗದಲ್ಲಿ ಬ್ರಹ್ಮಾಂಡ ಪುರಾಣದ ಮಾತನ್ನು ಉದ್ಧರಿಸಿ ಆಚಾರ್ಯರು ಇದೇ ವಿಷಯದ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ತಾರೆ. ಆನಂದೋ ಮುಕ್ತಿಗೋ ಹ್ರಾಸಂ ವಿಕರ್ಮ ಕರಣಾತ್ ಭವೇತ್. ಮುಕ್ತಿಗಃ ಆನಂದ, ಮುಕ್ತಿಯಲ್ಲಿ ಸಿಗಬೇಕಾದಂತಹ ಆನಂದ ಅನ್ನೋದು ವಿಕರ್ಮ ಕರಣಾತ್, ದುಷ್ಕರ್ಮಗಳನ್ನು ಮಾಡಿದ್ದರಿಂದ ಹ್ರಾಸಂ ಭವೇತ್, ಅದಕ್ಕೆ ಸಿಗಬೇಕಾದ ಆನಂದಕ್ಕೆ ಸ್ವಲ್ಪ ಹ್ರಾಸ ಆಗ್ತದೆ. ಧರ್ಮಾಧರ್ಮ ವಿಹೀನೋಪಿ ಭಗವಾನ್ ಋಷಭಸ್ತಃ, ಅದರಿಂದ ಋಷಭನಾಮಕ ಪರಮಾತ್ಮನಿಗೆ ಅದು ಇಲ್ಲೇನು ಬೇಡ. ಇಲ್ಲಿರೋ ಮುಂದಿರೋ ಮಾತನ್ನು ಒಪ್ಪಬೇಕಾದ್ದು. ದೇವಾನಾಂ ನಾಶುಭಾತ್ ಹ್ರಾಸಃ ಶುಭಾತ್ ಕಾಚಿತ್ ಸುಖೋನ್ನತಿ. ದೇವತೆಗಳಿಗೆ ಏನು ವ್ಯವಸ್ಥೆ? ಅಶುಭಾತ್ ಹ್ರಾಸಃ ನಾಸ್ತಿ. ಅವರೇನಾದರೂ ತಪ್ಪಿ ನಡೆದ್ರೆ ಅದರಿಂದ ಅವರಿಗೆ ಹ್ರಾಸ ಅಂತ ಅನ್ನೋದಿಲ್ಲ. ಆದರೆ ಶುಭಾತ್ ಕಾಚಿತ್ ಗುಣೋನ್ನತಿ, ಶುಭ ಕರ್ಮ ಮಾಡಿದರೆ ಅದರಿಂದ ಶುಭಾತ್ ಕಾಚಿತ್ ಗುಣೋನ್ನತಿ ಅಲ್ಲ, ಸುಖೋನ್ನತಿ. ಶುಭ ಕರ್ಮ ಮಾಡಿದರೆ ಸುಖದಲ್ಲಿಯೇ ಕಾಚಿತ್ ಉನ್ನತಿ ಅಂದ್ರೆ ಅಭಿವೃದ್ಧಿ. ಹಾಲು ಉಕ್ಕೋದು, ಅದನ್ನ ಹಿಂದೆ ಅನೇಕ ದೃಷ್ಟಾಂತಗಳಲ್ಲಿ ನಾವು ನೋಡಿರ್ಬೋದು. ಒಬ್ಬನಿಗೆ 1 ಲೀಟರ್ ಹಾಲು, ಮತ್ತೊಬ್ಬನಿಗೆ 2 ಲೀಟರ್ ಹಾಲು, ಮತ್ತೊಬ್ಬನಿಗೆ 3 ಲೀಟರ್ ಹಾಲು, ಹೀಗೆ ಅದು ತಾರತಮ್ಯಕ್ಕೆ ಅನುಗುಣವಾಗಿ ಆಯಾ ವ್ಯಕ್ತಿಗೆ ಬೇರೆ ಬೇರೆನೇ ಇರ್ತದೆ. ಆ 1 ಲೀಟರ್ ಹಾಲು ಉಕ್ತದೆ, 2 ಲೀಟರ್ ಹಾಲು ಉಕ್ತದೆ, 3 ಲೀಟರ್ ಹಾಲು ಉಕ್ತದೆ. ಉಕ್ಕುವುದು ಅಂದ್ರೆ 100 ಲೀಟರ್ ಹಾಲೇ ಉಕ್ತದಂತಿಲ್ಲ, 100 ಉಕ್ತದೆ, 3 ಉಕ್ತದೆ, 10 ಉಕ್ತದೆ. 1 ಲೀಟರ್ ಹಾಲು, ಒಂದು ಲೋಟದಲ್ಲಿರುವ ಹಾಲು ಉಕ್ಕೇ ಹೋಗ್ತದೆ. ಅದರಿಂದ ನಮ್ಮದೇ ಆದ ಆನಂದ, ನಮ್ಮ ಸ್ವರೂಪಕ್ಕೆ ತಕ್ಕಂತೆ ಆನಂದ ಏನಿದೆ ಅದು ಕೂಡ ಎಷ್ಟೇ ಕಡಿಮೆ ಇದ್ರೂ ಹೋಗ್ತದೆ, ಜಾಸ್ತಿ ಆದ್ರೂ ಹೋಗ್ತದೆ. ಅಶುಭ ಕರ್ಮ ಮಾಡಿದ್ರೆ ಅದರಿಂದ ಹ್ರಾಸ ಏನಾಗೋದಿಲ್ಲ ದೇವತೆಗಳಿಗೆ. ಅಲ್ಲೊಂದು ವ್ಯವಸ್ಥೆಯನ್ನು ಹೇಳ್ತಾರೆ. ಆಧಿಕಾರಿಕ ಜೀವಾನಾಂ ಏವಂ ಅನ್ಯೇಷು ದ್ವಯಂ. ಆ ದೇವತೆಗಳು ಕೂಡ 2 ದರ್ಜೆಯವರಿದ್ದಾರೆ. ಮೊನ್ನೆ ದಿವಸ ಅದನ್ನ ಹೇಳಿದ್ದೆ, ಭಾಗವತ ತಾತ್ಪರ್ಯ ಶ್ಲೋಕ ನೆನಪಿಗೆ ಬಂದಿರಲಿಲ್ಲ ಅಷ್ಟೇ. ಆಧಿಕಾರಿಕ ದೇವತೆಗಳು ಅಂದ್ರೆ ತತ್ವಾಭಿಮಾನಿ ದೇವತೆಗಳು, ಅಧಿಕಾರ ಕೆಲವು ನಿರ್ದಿಷ್ಟ ಪದವಿಗಳಲ್ಲಿರುವಂಥವ್ರು ಏನಿದ್ದಾರೆ ಅವರಿಗೆ ಏವಂ ಈ ಒಂದು ವ್ಯವಸ್ಥೆ. ಅಂದ್ರೆ ನಿರ್ದಿಷ್ಟವಾದ ಸುಖ ಏನಿದೆ ಅದರಲ್ಲಿ ಅವರಿಗೆ ಧಕ್ಕೆ ಬರೋದಿಲ್ಲ. ಅನ್ಯೇಷುತು, ಆಧಿಕಾರಿಕ ದೇವತೆಗಳು ಅಲ್ಲದೇ ಇದ್ದಂಥವರು ಕೆಳದರ್ಜೆಯ ದೇವತೆಗಳೇನಿದ್ದಾರೆ ಅವರಿಗೆ ದ್ವಯಂ, ಸಿಗಬೇಕಾದ ಕ್ಲುಪ್ತ ಸುಖದಲ್ಲಿಯೂ ಕೂಡ ಕಡಿತ ಆಗ್ತದೆ. ಆಮೇಲೆ ಒಂದು ಸುಂದರ ಸತ್ಕರ್ಮ ಮಾಡಿದರೆ ಅದರಿಂದ ಅಭಿವೃದ್ಧಿನೂ ಆಗ್ತದೆ. ಅಲ್ಪಾಧಿಕಾರಿಣಾಂ ತತ್ರ ಹ್ರಾಸೋಪಿ ಭವತಿ ಧ್ರುವಂ. ಇದನ್ನು ಗಮನಿಸ್ಬೇಕು. ಅಲ್ಪಾಧಿಕಾರಿಗಳಾದ ದೇವತೆಗಳಿಗೆ ತತ್ರ ಆ ಸಿಗಬೇಕಾದ ಸುಖದಲ್ಲಿಯೂ ಕೂಡ ಹ್ರಾಸಃ ಭವತಿ, ಒಂದಿಷ್ಟು ಕಡಿತ ಆಗ್ತದೆ. ಅಶುಭಾಭಾವಜೋ ನಾಹೋ ಮಹಾಧಿಕಾರಿಣಾಮಪಿ.
ಅಶುಭ ಕರ್ಮವನ್ನ ಮಾಡದೇ ಇರುವ ಪ್ರಯುಕ್ತ ಒಂದು ಉನ್ನಾಹ ಅಂದ್ರೆ ಅಭಿವೃದ್ಧಿ. ಅಶುಭ ಕರ್ಮವನ್ನು ಮಾಡಿದ್ರೆ ಅದರಲ್ಲಿ ಕಡಿತ, ಅಶುಭ ಕರ್ಮವನ್ನು ಮಾಡದೇ ಹೋದ್ರೆ, ಅಶುಭ ಅಭಾವ ಮಾಡಿದ್ರೆ ಅದರಿಂದಾಗಿ ಉನ್ನಾಹ ಅಂದ್ರೆ ಸಿಗಬೇಕಾದ ಸುಖದಲ್ಲಿ ಉನ್ನಾಹ ಅಭಿವೃದ್ಧಿ. ಇದು ಮಹಾಧಿಕಾರಿಗಳಿಗೆ, ದೊಡ್ಡ ದೇವತೆಗಳಿಗೆ ಆಗ್ತದೆ. ಅದು ಅಶುಭೇ ಕೃತೆ ನಭವತೆ. ಬೇರೆಯವರು ಅಲ್ಪಾಧಿಕಾರಿಗಳು ಅಶುಭ ಕರ್ಮವನ್ನು ಮಾಡಿದಾಗ ಸುಖದಲ್ಲಿ ಏನೊಂದು ಕಡಿತ ಆಗ್ತದೆ, ಅದು ಈ ಮಹಾಧಿಕಾರಿಗಳಾದ ದೇವತೆಗಳಿಗೆ ಆಗೋದಿಲ್ಲ. ಅಶುಭೇ ಕೃತೆ ನಭವತೆ. ಮತ್ತು ಅದು ತಾರತಮ್ಯಾಚ್ಯ ಸಂಸ್ಕೃತ, ಅದು ತಾರತಮ್ಯಕ್ಕೆ ಅನುಗುಣವಾಗಿದೆ. ಇಲ್ಲಿ ಅಣುಭಾಷೆಯಲ್ಲಿ ಯಥಾಕ್ರಮಂ ಅಂತ ಬಂತಲ್ಲ, ಅದು ಇಲ್ಲಿ ತಾರತಮ್ಯಾತ್ ಅಂತ ಭಾಗವತ ತಾತ್ಪರ್ಯದಲ್ಲಿ ಬಂದಿದೆ, ಬ್ರಹ್ಮಾಂಡ ಪುರಾಣದಲ್ಲಿ. ಆಯಾ ಯಾವ್ಯಾವ ದರ್ಜೆಯಲ್ಲಿ ಅವರವರು ಇದ್ದಾರೋ ಅಷ್ಟು ಸುಖ ಅವರಿಗೆ ಸಿಗ್ತದೆ ಅಂತ ಅರ್ಥ. ಅಲ್ಲಿ ಮಹಾಧಿಕಾರಿಕ ದೇವತೆಗಳು ಅಂದ್ರೆ ಯಾರು? ಪ್ರಜಾಪಾಶ್ಚ ತಥಾ ದೇವಾಹ ಮಹಾಧಿಕಾರಿಣ ಕೃತಃ. ಪ್ರಜಾಪತಿಗಳು ಮೊದಲಾದವರು ಇವರೆಲ್ಲ ಮಹಾಧಿಕಾರಿಗಳು. ಅದ್ರ ಬಗ್ಗೆ ಹೆಚ್ಚು ವಿವರ ನಾನು ಈಗ ಹೇಳೋದಿಲ್ಲ. ಋಷ್ಯಶೀತಿ ತಥಾ ಸಪ್ತ ಪಿತರೋಪ್ಸರ ಸಾಂಶತಂ. 80 ಜನ ಋಷಿಗಳು, ಅದೆಲ್ಲ 19ನೇ ಕಕ್ಷಾದಲ್ಲಿ ಬರುವಂಥವ್ರು ಮೊದಲಾದವರು. ಮತ್ತೆ ಸಪ್ತ ಪಿತರ ಅಂದ್ರೆ 7 ಜನ ಪಿತೃಗಳಿದ್ದಾರೆ. ಇದೆಲ್ಲವೂ ಕೂಡ 18, 19ನೇ ಕಕ್ಷಾಕ್ಕೆ ಸಂಬಂಧಪಟ್ಟದ್ದು. ಮತ್ತೆ ಅಪ್ಸರ ಸಾಂಶತಂ 100 ಜನ ಅಪ್ಸರೆಯರು. ಗಂಧರ್ವಾಣಾಂ ಶತಂ ಗಂಧರ್ವಾಣಾಂ ತಥಾ ರಾಜ್ಞಾಂ 20 ಅನ್ಯಾಸು ಜಾತಿಸು. ಮತ್ತೆ ಒಂದು 100 ಜನ ಗಂಧರ್ವರು ಮೊದಲಾದವರಿದ್ದಾರೆ. ಅಲ್ಪಾಧಿಕಾರಿಣ ಪ್ರೋಕ್ತಾ ಅನಧಿಕಾರಿಣ ಪರೆ. ಮಹಾಧಿಕಾರಿಗಳು, ಅಲ್ಪಾಧಿಕಾರಿಗಳು ಮತ್ತು ಅನಧಿಕಾರಿಗಳು ಅಂತ ಹೀಗೆ 3 ವರ್ಗೀಕರಣ ಇದೆ ದೇವತೆಗಳಲ್ಲೂ ಕೂಡ. ಇತಿ ಬ್ರಹ್ಮಾಂಡ ಪುರಾಣದ ಮಾತೊಂದು ಹೀಗೆ ಕೇಳಿ ಬರ್ತದೆ. ಅದರಿಂದ ದೇವತೆಗಳ ದರ್ಜೆಯೇ ದೊಡ್ಡದಾದ್ರಿಂದ ಅವರಿಗೆ ಸಿಗಬೇಕಾದ ಸುಖದಲ್ಲಿ ಯಾವತ್ತೂ ಕಡಿತ ಆಗೋದಿಲ್ಲ, ಒಂದು ವೇಳೆ ತಪ್ಪು ಮಾಡಿದರೂ ಕೂಡ. ಉಳಿದವರಿಗೆ ಅವರ ದರ್ಜೆ ಕಡಿಮೆ ಆದ್ರಿಂದ ತಪ್ಪು ಮಾಡಿಬಿಟ್ರೆ ಸಿಗಬೇಕಾದ ಸುಖದಲ್ಲೇ ಕಡಿತ ಆಗಿಬಿಡ್ತದೆ. ಒಪ್ಪು ಮಾಡಿದರೆ ಸಿಗಬೇಕಾದ ಸುಖದಲ್ಲೇ ಅಭಿವೃದ್ಧಿ ಆಗ್ತದೆ ಅಂತ ಈಗ ಅದನ್ನ ತಿಳ್ಕೊಳ್ಬೇಕು. ಯಥೋಕ್ತಮ ಅನುವ್ಯಾಖ್ಯಾನೆ ಅಂತ ಅನುವ್ಯಾಖ್ಯಾನದ ಮಾತನ್ನು ಕೂಡ ಅಲ್ಲಿ ನೆನಪು ಮಾಡ್ಕೊಂಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ಜ್ಞಾನೋತ್ತರಸ್ಯ ಪಾಪಸ್ಯ ಚತುರ್ಥೇ ಅಲೇಪ ಉಚ್ಯತೆ ಅಶುಚಿತ್ವಾದಿಕಂ ತಸ್ಯ ನಭವೇದಿತಿ ತತ್ಫಲಂ ತತ್ತ ಜ್ಞಾನಫಲಸ್ಯೇವ ಮುಕ್ತೇಃ ನಿಯತತಾ ಉಚ್ಯತೆ ಇತಿ. ಈ ಜ್ಞಾನೋತ್ತರಸ್ಯ ಪಾಪಸ್ಯ, ಜ್ಞಾನ ಬಂದ ನಂತರ ಮಾಡಿದ ಪಾಪ ಏನಿದೆ ಅದಕ್ಕೆ ಲೇಪ ಇರೋದಿಲ್ಲ. ಚತುರ್ಥೆ ಅಂತಿದೆ. ಚತುರ್ಥೆ ಅನ್ನೋ ಶಬ್ದಕ್ಕೆ ನನಗೆ ಈಗ ಸರಿಯಾಗಿ ಸ್ಪಷ್ಟವಾಗಿ ಹೇಳಲಿಕ್ಕೆ ಗೊತ್ತಾಗ್ತಾ ಇಲ್ಲ. ಮತ್ತೆ ಅದನ್ನು ಮುಂದೆ ಇನ್ನೊಂದ್ಸರಿ ಈ ಬ್ರಹ್ಮಸೂತ್ರ ಭಾಷ್ಯನೇ ಹೇಳುವಾಗ ನಾನು ಅದನ್ನು ಹೇಳ್ತೇನೆ, ಅಥವಾ ನಾಳೆ ನಾಡ್ದು ಮತ್ತೆ ಹೇಳ್ತೇನೆ. ಅವನಿಗೆ ಅಶುಚಿತ್ವಾದಿ ದೋಷಗಳು ಬರೋದಿಲ್ಲ. ಅಶುಚಿತ್ವ ಮತ್ತು ಮುಕ್ತಿ ಪ್ರತಿಬಂಧಕತ್ವ ಮೊದಲಾದ ದೋಷಗಳು ಬರೋದಿಲ್ಲ. ತಸ್ಯ ನಭವೇದಿತಿ ತತ್ಫಲಂ, ಇದೆಲ್ಲ ಜ್ಞಾನದ ಫಲ. ಅತ್ರ ಜ್ಞಾನಫಲಸ್ಯೇವ ಮುಕ್ತೇಃ ನಿಯತತಾ ಉಚ್ಯತೆ. ಜ್ಞಾನದ ಫಲ ಅಂದ್ರೇನು? ಮುಕ್ತೇಃ ನಿಯತತ, ಮುಕ್ತಿ ಆಗೇ ಆಗ್ತದೆ. ಸರ್ವಥಾ ಜ್ಞಾನಿನ ಮೋಕ್ಷ ಭವತ್ಯೇವ ಅಂತ ಒಂದು ಶ್ಲೋಕನೂ ಕೂಡ ಬೇರೆ ಬೇರೆ ಕಡೆ ಕಂಡು ಬರ್ತದೆ. ಹೀಗೆ ಜ್ಞಾನಿನ ಮೋಕ್ಷ ನಿಯಮ ತಥಾಪಿ ಶುಭಕರ್ಮಣ, ಇದು ಬ್ರಹ್ಮಸೂತ್ರ ಭಾಷೆಯಲ್ಲಿ ಬಂದಿರೋದು ಇನ್ನೊಂದು ಕಡೆ ಅಂತ ನೆನಪು, ಅದು ಈಗ ನೆನಪಿಗೆ ಬಂತು. ಜ್ಞಾನಿನ ಮೋಕ್ಷ ನಿಯಮ, ಜ್ಞಾನಿಗಳಿಗೆ ಮೋಕ್ಷ ಆಗೋದು ಖಂಡಿತ. ತಥಾಪಿ ಶುಭಕರ್ಮಣ ಸುಖೋನ್ನತಿ, ಶುಭಕರ್ಮ ಮಾಡಿದರೆ ಸುಖೋನ್ನತಿ ಆಗ್ತದೆ, ದುಷ್ಕರ್ಮ ಮಾಡಿದರೆ ಅದರಿಂದ ಸುಖೋನ್ನತಿ ಆಗೋದು ಕಡಿಮೆ ಆಗಿಬಿಡ್ತದೆ. ಇದು ದೇವತೆಗಳಿಗೆ. ಸುಖದಲ್ಲೇ ಕಡಿತ ಆಗೋದು ಮನುಷ್ಯರಿಗೆ ಅಂತ. ಹೀಗೆ ಅನುವ್ಯಾಖ್ಯಾನದಲ್ಲಿ ಕೂಡ ಚಂದ್ರ ಸುಗ್ರೀವರ ದೃಷ್ಟಾಂತಗಳನ್ನು ಇಟ್ಕೊಂಡು ಅವರು ಮಾಡಿದ ಅಹಲ್ಯ, ಈ ಚಂದ್ರ ಬೃಹಸ್ಪತಿಯ ಪತ್ನಿ ತಾರೆಯನ್ನ ಮುಟ್ಟಿದ್ದು, ಮತ್ತೆ ಸುಗ್ರೀವ ಕೂಡ ತಾರೆಯನ್ನ ಅಭಿಗಮಿಸಿದ್ದು, ಇದ್ರ ಬಗ್ಗೆ ಎಲ್ಲ ಅನುವ್ಯಾಖ್ಯಾನದಲ್ಲೂ ಕೂಡ ಹೇಳಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯನೇ ನೋಡುವಾಗ ಇನ್ನೂ ಹೆಚ್ಚು ಸ್ಪಷ್ಟವಾಗಿ ಅದರಲ್ಲಿ ಹೇಳ್ತೇನೆ. ಅಲ್ಲಿಗೆ ಈ ಭಾಗ ಸಮಾಪ್ತ ಆಗಿದೆ.